ಕರುಳಿನ ಕುಡಿ ಊ, ಕರುಳಿನ ಕುಡಿ. ಅಲ್ಲ ಕಣೆ ರೂಪ, ಆ ರೀತಿ ಮೆಟ್ಲು ಮ್ಯಾಗಿಂದ ಹೇಗೆ ಬಿದ್ದೆ ನೀನು? ಹಾಂ, ಇಷ್ಟು ವರ್ಷ ಆಯಿತು ನೀನು ಈ ಮನೇಲಿ ಇದ್ದು, ಒಂದಿನಾನು ಬಿದ್ದದ್ದು ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ಈಗ ಯಾಕೆ ಹಿಂಗಾಯ್ತು? ಹಾಂ, ಏನು ಬಹಳ ಪೆಟ್ಟಾಯ್ತಾ? ಒಂದು ಸ್ವಲ್ಪ ನೋಡ್ಕೊಂಡು ಅಡ್ಡಾಡ್ಬಾರ್ದಮ್ಮ. ಯಾಕೆ ಈ ರೀತಿ ನೋವು ಮಾಡ್ಕೋತೀಯ? ಹಾಂ, ಇನ್ಮೇಲೆ ಫೇನ್ ತಡ್ಕೊಳ್ಳೋ ಶಕ್ತಿ ನಿನಗಿರುತ್ತಾ? ಸ್ವಲ್ಪ ವಯಸ್ಸಾಗಿದೆ ನಿನಗೂ. ಅಪ್ಪ, ಅಮ್ಮನಿಗೇನು ವಯಸ್ಸಾಗಿಲ್ಲ. ಅಮ್ಮ ಏನು ಬೇಕು ಅಂತ ಬಿದ್ದಿಲ್ಲ. ಇವಳೇ ರಾಧಾ ಏನೋ ಮಾಡಿ ನೀರದು ಚೆಲ್ಲಿರ್ತಾಳೆ. ಅಂದರೆ ಅಮ್ಮನಿಗೆ ಅವಳು ಫಸ್ಟ್ ನೈಟು ಅವಳು ಇಲ್ಲಿ ಇರೋದು ಇಷ್ಟ ಇಲ್ಲಲ್ಲ, ಹೀಗಾಗಿ ಅಮ್ಮನ ಏನಾದರೂ ಮಾಡಬೇಕು ಅಂತ ಅಂದ್ಕೊಂಡು ಅಲ್ಲಿ ನೀರಾದರೂ ಎಣ್ಣೆ ಆದರೂ ಚೆಲ್ಲಿ ಅಮ್ಮನ ಈ ಸ್ಥಿತಿಗೆ ತಂದಿದ್ದಾಳೆ. ನೋಡು ಸ್ವೀಟಿ, ನೋಡ್ಕೊಂಡು ಮಾತಾಡು. ಏನು ಮಾತಾಡ್ತಾ ಇದ್ದೀನಿ, ಏನು ಇಲ್ಲ ಅನ್ನೋದನ್ನ ನೆನಪಲ್ಲಿ ಇಟ್ಕೊಂಡು ಮಾತಾಡು. ಅವಳು ನಿನ್ನ ಅತ್ತಿಗೆ, ಅವಳು ಯಾಕೆ ಹಂಗೆ ಮಾಡ್ತಾಳೆ? ಹಾಂ, ಅಲ್ಲಿ ಎಣ್ಣೆ ಇಷ್ಟು ದಿನನೇ ಇಲ್ಲ, ಈಗ ಹೇಗೆ ಬಿತ್ತದು? ಈಗ ಹೇಗೆ ಬಿದ್ದು ಅವಳ ಅಮ್ಮ ಬಿದ್ಲಲ್ಲಿ? ಇದರಲ್ಲಿ ಏನೋ ಇದೆ, ನಾನು ಇದನ್ನ ಕಂಡು ಹಿಡಿತೀನಿ. ನೋಡಿ, ಎಲ್ಲರೂ ನಾನು ನೀನು ಅಂತ ಜಗಳಾಡೋಕ್ಕಿಂತ ಡಾಕ್ಟ್ರಿಗೆ ಫೋನ್ ಮಾಡಿ ನಿಮ್ಮ ಅಮ್ಮನಿಗೆ ಏನಾಗಿದೆ ನೋಡಿ. ಅವಳು ಭಾಳ ನೋವು, ನರಳಿ ಪ್ರಜ್ಞೆ ತಪ್ಪಿದೆ. ಸ್ವಲ್ಪ ನೋಡಿ ಅವಳ ಡಾಕ್ಟ್ರ್ ಹತ್ರ ತೋರಿಸಿ. ಹ್ಞೂ ಅಜ್ಜಿ, ಡಾಕ್ಟ್ರಿಗೆ ಫೋನ್ ಮಾಡಿದ್ದೀನಿ, ಅವರು ಬರ್ತಾ ಇದ್ದಾರೆ. ನಾನು ಇವಾಗ ಅವ್ರಿಗೆ ಫೋನ್ ಹಚ್ಚೇನೆ ಒಳಗಡೆ ಬಂದೆ. ಅಮ್ಮನಿಗೆ ಈ ರೀತಿ ಆಗಿದೆ ಅಂದ ತಕ್ಷಣ ನನಗಂತೂ ಗಾಬರಿ ಆಗೋಯ್ತು. ಅಮ್ಮ ಕಣ್ಣೇ ಬಿಡ್ತಾ ಇಲ್ಲ. ತುಂಬ ಸುಸ್ತಾಗಿದೆ ಅಂತ ಅನಿಸುತ್ತೆ ಅವರಿಗೆ. ಬಿದ್ದುಬಿಟ್ಟು ಭಾಳ ಪೆಟ್ಟು ಹತ್ತಿದೇನೋ. ಎಷ್ಟೊಂದು ಮೆಟ್ಲಿವೆ, ಅಲ್ಲಿಂದ ಅಮ್ಮ ಜಾರು ಬಿದ್ದರು. ಅಮ್ಮನಿಗೆ ಈಗಾಗಕ್ಕೆಲ್ಲ ನೀನು ಹೆಂಡ್ತಿನೇ ಕಾರಣ. ನೋಡು, ಅಮ್ಮ ಇಷ್ಟೊಂದು ನೋವು ಪಡ್ತಾ ಇದ್ದಾಳೆ. ಅಮ್ಮನಿಗೆ ಮೇಲಿಂದ ಬಿದ್ಲು ಗೊತ್ತಾ? ಇವಳೇ ಏನೋ ಬೇಕು ಅಂತ ಮಾಡಿದ್ದಾಳೆ. ನಿನಗಿದು ಅರ್ಥ ಆಗ್ತಾ ಇಲ್ಲ ಗೊತ್ತಾ? ಇಲ್ಲ, ಇಲ್ಲ ಮೀನಾ, ನಾನು ಏನೂ ಮಾಡಿಲ್ಲ. ನಾನು ಅತ್ತೆಗೆ ಯಾವ ರೀತಿನೂ ಕೆಟ್ಟದಾಗಿ ಬಯಸಲ್ಲ. ನಾನು ಇಲ್ಲಿ ಎಲ್ಲರೂ ಚೆನ್ನಾಗಿರ್ಬೇಕು ಅಂತ ಅನ್ಕೋತೀನಿ. ಎಲ್ಲರೂ ನನ್ನ ಮನೆಯವರೇ. ಅವರು ನನ್ನ ಅತ್ತೆ, ಅವರು ನನ್ನ ಮಾವ, ನೀನು ನನ್ನ ಆದ್ನೆ, ಅಜ್ಜಿ, ಅಜ್ಜ, ದೀಪಕ್, ಎಲ್ಲರೂ ನನ್ನವರೇ ಅಲ್ವಾ? ನಾನು ಯಾಕೆ ಎಲ್ಲರಿಗೂ ಕೆಡಕ್ಕೆ ಬಯಸ್ತೀನಿ? ಇಲ್ಲ, ನಾನು ಅತ್ತೆ ಏನೂ ಮಾಡಿಲ್ಲ. ನಾನು ಯಾವ ದೇವರ ಮುಟ್ಟಂದ್ರೂ ಮುಡ್ತೀನಿ. ನಾನು ಯಾವ ಎಣ್ಣೆನೂ ಹಾಕಿಲ್ಲ, ನೀರು ಹಾಕಿಲ್ಲ. ನನ್ನ ಅಜ್ಜಿ ರೂಮಲ್ಲಿ ರೆಡಿ ಮಾಡ್ತಾ ಇದ್ರು. ಆವಾಗ ನೀನು ಕರೆದೆ ನನ್ನ. ನೀವು ಕರೆದ ತಕ್ಷಣ ನಾನು ಸರಿ ಅಜ್ಜಿ, ನಾನು ಬಂದು ರೆಡಿ ಆಗ್ತೀನಿ, ಯಾಕೋ ಮೀನಾ ಕೂಗ್ತಾ ಇದ್ದಾಳೆ ಅಂತ ನಾನು ಬಂದೆ. ಬರೋಷ್ಟರಲ್ಲಿ ಅಲ್ಲಿ ಕೆಳಗಡೆ ಎಣ್ಣೆ ಬಿದ್ದಿರೋದನ್ನ ನಾನೇ ನೋಡಿದ್ದೀನಿ. ಮೆಟ್ಲ ಮೇಲೆ ಯಾರೋ ಬೇಕು ಅಂತಲೇ ಎಣ್ಣೆ ಚೆಲ್ಲಿದ್ರು. ಅದನ್ನ ನೋಡ್ಬಿಟ್ಟು ನಾನು ಆ ಕಡೆ ಸೈಡಿಂದ ಬಂದು ನಿಂಗಿನ್ನ ಕಾಫಿ ಮಾಡಿಕೊಟ್ಟು ಆ ಎಣ್ಣೆನ ಒರೆಸೋಣ ಅಂತ ಅಂದೆ. ಅಷ್ಟರಲ್ಲಿ ಅತ್ತೆ ಬಂದು ಬಿದ್ರು ಗೊತ್ತಾ? ಯಾರು ಎಣ್ಣೆ ಚೆಲ್ಲಿದ್ರು ನನಗೂ ಗೊತ್ತಿಲ್ಲ. ಓಹೋ ಹೋ, ನಿಂಗೆ ಮೊದಲೇ ಗೊತ್ತಿತ್ತು ಹಂಗಾದ್ರೆ ಅಲ್ಲಿ ಎಣ್ಣೆ ಬಿದ್ದಿರೋದು? ಹಾಗಾದರೆ ನನಗೆ ಹೇಳಬೇಕಿತ್ತು, ಮೀನಾ ಅಲ್ಲಿ ಎಣ್ಣೆ ಬಿದ್ದಿದೆ, ನಾನು ಅದನ್ನು ಒರೆಸ್ಬಿಡ್ತೀನಿ, ಯಾರಾದರೂ ಬಿದ್ದುಬಿಡ್ತಾರೆ, ಒರೆಸ್ಬಿಡ್ತೀನಿ, ಆಮೇಲೆ ನೀನು ಕಾಫಿ ಮಾಡಿಕೊಡ್ತೀನಿ ಅಂದಿದ್ರೆ ನಾನೇನು ಬೇಡ ಅಂತಿದ್ನ? ಅಲ್ಲಿ ಹೋಗಿ ಮೆಟ್ಲ ಮೇಲೆ ಯಾರು ಎಣ್ಣೆ ಚೆಲ್ತಾರೆ? ಇದೆಲ್ಲ ನಿಂದೇ ಕೆಲಸ. ಮೀನಾ, ಸರಿ ಇರಲ್ಲ ಈಗ. ಅದಕ್ಕೆ ಬಗ್ಗೆ ಹಾಗೆಲ್ಲ ಮಾತಾಡಿದ್ರೆ ಕೆನ್ನೆಗೆ ಬಾರಿಸ್ಬಿಡ್ತೀನಿ. ಎಲ್ಲರೂ ನನ್ನ ಬೈಯೋರೆ. ಅಮ್ಮನಿಗೆ ನೋವು ಆಗಿದೆ ಅಂತ ನಾನು ಅಳ್ತಾ ಇದ್ರೆ ನೀನು ನನ್ನ ಬೈತಾ ಇದೆಯಾ? ನನಗೆ ನೀನು ಹೆಂಡತಿ ಬಂದಾಗಿಂದ ನನಗಿಲ್ಲಿ ಮನೇಲಿ ರೆಸ್ಪೆಕ್ಟೇ ಇಲ್ಲ. ನಾನು ಹಾಸ್ಟೆಲ್ಗೆ ಹೋಗ್ಬಿಡ್ತೀನಿ. ಸಾಕು, ಬಾಯಿ ಮುಚ್ಚ್ರಿ ಎಲ್ರು. ನಿಮ್ದು ಅವಳಿಗೆ ಏನೋ ನೋವು ಆಗಿದೆ ಅಂತ ನಾನು ನೋಡ್ತಾ ಇದ್ರೆ ನಿಮ್ಮದು ಜಗಳನೇ ಆಯಿತು. ಇದನ್ನೇ ಮಾಡ್ತಿರ್ತಾರ? ಎದ್ದು ನಡೀರಿ ಇಲ್ಲಿಂದ. ಏ ದೀಪಕ್, ನೀನು ಸುಮ್ಮನಿರೋ. ದೊಡ್ಡವನಾದ್ಮೇಲೆ ಸ್ವಲ್ಪ ತಿಳ್ಕೊಂಡು ನಡ್ಕೋಬೇಕು. ಹೆಂಡತಿ ಪರ ಮಾತಾಡ್ಕೊಂತ ಬರೋದಲ್ಲ. ಅವಳಿಗೆ ತಾಯಿ ಬಿದ್ದಿರೋ ಕಷ್ಟದಲ್ಲಿ ಹಂಗೆ ಮಾತಾಡ್ತಾ ಇದ್ದಾಳೆ. ನೀನೊಂದು ಸ್ವಲ್ಪ ಸುಮ್ಮನಿರು. ಡಾಕ್ಟರ್ ಫೋನ್ ಹಚ್ಚಿ ಬರಕ್ಕೆ ಹೇಳು ಬೇಗ. ಅಲ್ಲ ಅಪ್ಪ, ನೀವು ಹಾಗೆ ಮಾತಾಡ್ತಾ ಇದ್ದೀರಾ ಅಂದರೆ ಈ ಕೆಲಸನ ರಾಧಾನೇ ಮಾಡಿದ್ದಾಳೆ ಅಂತ ಅರ್ಥನಾ? ರಾಧನಿಗೆ ಇಂಥ ಬುದ್ಧಿ ಇಲ್ಲ. ಮಾಡಿದರೆ ಇವಳೇ ಏನೋ ಕಿಡಿಗೇಡಿತನ ಮಾಡಿರ್ತಾಳೆ. ಇವಳೇ ಅಲ್ಲಿ ಎಣ್ಣೆ ಚೆಲ್ಲಿ ರಾಧಾ ಬೀಳಿ ಅಂತ ಪ್ಲ್ಯಾನ್ ಹಾಕಿರ್ಬೋದು. ಅಲ್ಲಿ ಅಮ್ಮ ಬಿದ್ದಿದ್ದಾಳೆ ಅಷ್ಟೇ. ಇದು ಇವಳದೇ ಕೆಲಸ ಅಂತ ಅನಿಸುತ್ತೆ ನನಗೆ. ನಾನು ಡಾಕ್ಟ್ರಿಗೆ ಫೋನ್ ಮಾಡಿದ್ದೀನಿ, ಡಾಕ್ಟ್ರು ಬರ್ತಾರೆ. ಇದು ಯಾರು ಚೆಲ್ಲಿದ್ದು ಏನು ಅಂತ ಕಂಡು ಹಿಡಿದು ಆಮೇಲೆ ಹೇಳ್ತೀನಿ ನಾನು. ಅಲ್ಲಿವರೆಗೂ ಏನೂ ಹೇಳಕ್ಕೆ ಹೋಗಲ್ಲ ನಾನು. ನೋಡಪ್ಪ, ಜಗಳ ಮಾಡಿದ್ಬಿಟ್ಟು ಬೇಗ ಡಾಕ್ಟರ್ನ ಕರ್ಸಪ್ಪ. ಹಾಯ್. ಯಾರಿಗೆ ಹುಷಾರಿಲ್ಲ? ಅದು ಡಾಕ್ಟರ್, ನಮ್ಮಮ್ಮ ಇವತ್ತು ಮೆಟ್ಲು ಮೇಗಿಂದ ಸ್ವಲ್ಪ ಜಾರು ಬಿದ್ದಿದ್ದಾರೆ. ಬಿದ್ದಾಗಿಂದ ಅವರು ಸ್ವಲ್ಪ ಬಿದ್ದಾಗ ನರಳಿದ್ರು. ಆಮೇಲೆ ಅವರಿಗೆ ಪ್ರಜ್ಞೆನೇ ಇಲ್ಲ. ಒಂದು ಸ್ವಲ್ಪ ಚೆಕ್ ಮಾಡಿ ನೋಡಿ ಡಾಕ್ಟರ್. ಓ, ಐ ಸಿ. ಇವ್ರಿಗೆ ಬಿದ್ದ ತಕ್ಷಣ ಸೊಂಟಕ್ಕೆ ಸ್ವಲ್ಪ ಎಲುವಿಗೆ ಬಲವಾದ ಪೆಟ್ಟು ಬಿದ್ದಿದೆ. ಏನೂ ಪ್ರಾಬ್ಲಮ್ ಆಗಲ್ಲ. ಸ್ವಲ್ಪ ದಿನ ಇವ್ರಿಗೆ ಏಳಕ್ಕೆ ಕುಂದ್ರಕ್ಕೆ ಬರಲ್ಲ. ಚೇರ್ ಮೇಲೆ ಇದೇ ರೀತಿ ಕುಂದ್ರಬೇಕಾಗತ್ತೆ. ಸ್ವಲ್ಪ ಇವ್ರಿಗೆ ಪೆಟ್ಟು ಜಾಸ್ತಿನೇ ಬಿದ್ದಿದೆ. ನಾನು ಇವ್ರಿಗೆ ಒಂದು ಬೆಲ್ಟ್ ಇದೆ, ಆ ಬೆಲ್ಟನ್ನು ಕೊಡ್ತೀನಿ.
ಕಂಟಿನ್ಯೂ ಆಗಿ ಆ ಬೆಲ್ಟ್ನ ಹಾಕ್ಕೊಳಕ್ಕೆ ಹೇಳಿ. ಈಗ ಪ್ರಜ್ಞೆ ತಪ್ಪಿದೆ ಅಂದರೆ ಬಿದ್ದ ತಕ್ಷಣ ಅವ್ರಿಗೆ ಸುಸ್ತಾದಂಗೆ ಆಗಿದೆ, ಸ್ವಲ್ಪ ಪ್ರಜ್ಞೆ ತಪ್ಪಿದೆ ಅಷ್ಟೇ. ನಾನೊಂದು ಇಂಜೆಕ್ಷನ್ ಕೊಡ್ತೀನಿ, ಏನಾಗಲ್ಲ, ಎಲ್ಲ ಕಡಿಮೆ ಆಗುತ್ತೆ. ಸೊ ಟ್ಯಾಬ್ಲೆಟು ಇಂಜೆಕ್ಷನ್ ಕೊಟ್ಟರೆ ಕಮ್ಮಿ ಆಗುತ್ತೆ, ಮತ್ತೇನು ಭಯಪಡುವಂಥದ್ದು ಏನಿಲ್ಲ. ಸ್ವಲ್ಪ ಒಂದು ತಿಂಗಳವರೆಗೂ ಅವ್ರಿಗೆ ಬೆಡ್ ರೆಸ್ಟ್ ಬೇಕೇ ಬೇಕು, ಇಲ್ಲ ಅಂದರೆ ಅವರು ಹುಷಾರಾಗಲ್ಲ. ಯಾಕಂದರೆ ಮೇನ್ ಇರೋದೇ ನರ ನಡೆದು ವೀಕ್, ಅದೇ ಪಾಯಿಂಟ್ ಅಲ್ವಾ, ಅದೇ ಮುರಿದು ಹೋದರೆ ಅವ್ರಿಗೆ ವೀಕ್ನೆಸ್ ಕಾಣುತ್ತೆ. ಸ್ವಲ್ಪ ನೀವು ಹುಷಾರಾಗಿ ನೋಡ್ಕೋಬೇಕು ಅಷ್ಟೇ ಅವ್ರನ್ನ. ಏನು ಹೇಳ್ತಾ ಇದ್ದೀರಾ ಡಾಕ್ಟ್ರೇ? ನನ್ನ ಹೆಂಡತಿಗೆ ಅಂದರೆ ನಡ ಮುರಿದು ಹೋಗಿದೆಯಾ? ಅವಳಿಗೆ ಫುಲ್ ಬೆಡ್ ರೆಸ್ಟ್ ಬೇಕಾ? ಏನು ಮಾಡ್ಕೊಂಬಿಟ್ಲು ಇವಳು? ಛೇ ಛೇ. ಮಮ್ಮಿ, ಏನಾಯಿತು ನಿನಗೆ? ಛೇ, ನಾನು ಅದು ಇವಳು ಮಾಡಿರೋ ಕುತಂತ್ರದಿಂದ ಇವಳ ಅಮ್ಮನ ಸೊಂಟ ಮುರಿಯೋ ಹಂಗಾಯ್ತು. ಛೇ, ಏನು ಮಕ್ಕಳು ಅಂತೀನಿ ನಾನಂತೂ. ಎಷ್ಟು ಹೇಳಿದ್ರು ಅಷ್ಟೇ. ಅಯ್ಯೋ ಪಾಪ, ಅತ್ತೆಗೆ ಏನಾಯ್ತು ಇದು? ಯಾಕೆ ಈ ರೀತಿ ಆಯಿತು? ಹಾಂ, ಸರಿ ಡಾಕ್ಟ್ರೇ, ನೀವು ಟ್ಯಾಬ್ಲೆಟ್ ಬರ್ಕೊಡಿ, ನಾನು ತೊಗೊಂಬರ್ತೀನಿ. ಇವಾಗ ಅವ್ರಿಗೆ ಬೆಲ್ಟು ಯಾವತ್ತಿಂದ ಹಾಕಬೇಕು ಡಾಕ್ಟ್ರೇ? ಇಲ್ಲ, ಇವತ್ತು ಹಾಕಬೇಡಿ, ಇವತ್ತು ತುಂಬ ಪೇನ್ ಇದೆ ಅವ್ರಿಗೆ. ನಾಳೆಯಿಂದ ಸ್ಟಾರ್ಟ್ ಮಾಡಿ. ಅವ್ರಿಗೆ ಒಂದು ವೀಲ್ ಚೇರ್ ಇರುತ್ತಲ್ಲ, ಆ ಚೇರ್ನ ತೊಗೊಂಬನ್ನಿ. ಆ ಚೇರ್ ಮೇಲೆ ಕುಂಡ್ರಿಸ್ಬೇಕು. ಆಮೇಲೆ ಅವ್ರನ್ನ ಆ ಚೇರ್ ಮೇಲೆ ಕುಂಡ್ರಿಸ್ಬಿಟ್ಟು ಆಮೇಲೆ ಅವ್ರಿಗೆ ಉಳಿದದ್ದು ನೀವು ಜಾಸ್ತಿ ಹೇಳೋದು ಕುಂಡ್ಸೋದು ಮಾಡೋಕ್ಕೆ ಹೋಗಬೇಡಿ. ಒಂದು ವಾರ ಆದಮೇಲೆ ನೀವೇ ಸ್ವಲ್ಪ ಅವ್ರಿಗೆ ನಿಮ್ಮ ಸಹಾಯದಿಂದ ಅವ್ರನ್ನ ನಡ್ಸೋಕ್ಕೆ ಟ್ರೈ ಮಾಡಿ. ಓಕೆ, ಇಷ್ಟು ಕೊಟ್ಟಿದ್ದಿರ್ತೀನಿ, ನೀವು ತೊಗೊಂಡು ತರಿಸಿ. ಸರಿ, ನಾನು ಬರ್ತೀನಿ ಈಗ. ಮತ್ತೆ ಪೇಷಂಟ್ ಇದ್ದಾರೆ, ನನಗೆ ಕಾಲ್ ಬಂದಿತ್ತು, ನಾನೇ ನೀವು ಅರ್ಜೆಂಟ್ ಕಾಲ್ ಅನ್ನೋಣ ಬಂದೆ. ಓಕೆ, ಸರಿ ಡಾಕ್ಟ್ರಿ, ನಿಮ್ಮಿಂದ ತುಂಬ ಉಪಕಾರ ಆಯಿತು. ಬನ್ನಿ, ಅಲ್ಲಿ ತನಕ ಬಿಡ್ತೀನಿ. ಸರಿ, ನಡೀರಿ. ಅಪ್ಪ, ನಾನು ಡಾಕ್ಟ್ರನ್ನ ಕಳಿಸಿ ಬರ್ತೀನಿ. ನೋಡಮ್ಮ ಮೀನಾ, ನೀನು ಈ ರೀತಿ ಅಳ್ತಾ ಕುಂತ್ರೆ ನಿಮ್ಮ ಅಮ್ಮನಿಗೆ ಹುಷಾರಾಗಲ್ಲ. ನೀನು ಮಾಡಿರೋದನ್ನ ನಿಮ್ಮಮ್ಮ ಅನುಭವಿಸ್ತಾ ಇದ್ದಾಳೆ ಅಷ್ಟೇ. ಆ, ಏನಂದ್ರೆ ಅಜ್ಜಿ? ನಾನು ಮಾಡಿದ್ದ? ನಾನೇನು ಮಾಡಿದೆ? ನಾನೇನು ಮಾಡಿಲ್ಲ. ನನಗೆ ಗೊತ್ತು ಮೀನಾ, ನೀನು ನಿಮ್ಮ ಅತ್ತಿಗೆ ಬಿದ್ದು ನಡ ಮುರ್ಕೊಲಿ ಅಂತ ಅಲ್ಲಿ ಎಣ್ಣೆ ಚೆಲ್ತಾ ಇರೋದನ್ನ ನಾನು ನೋಡಿದೆ. ಈ ಮಾತನ್ನ ದೀಪಕನ ಮುಂದೆ ಹೇಳಿದ್ರೆ ಅವನು ಏನಾರು ಅನ್ಕೋತಾನಂತ ನಾನು ಹೇಳಿಲ್ಲ. ಏನು ಹೇಳ್ತಾ ಇದೀಯ ಅಮ್ಮ ನೀನು? ಅಲ್ಲಿ ಎಣ್ಣೆ ಚೆಲ್ಲಿದ್ದು ಇವಳಿಂದ ರೂಪನ್ಗೆ ಈ ಗತಿ ಬಂತ? ಇವ್ರು ಮಾಡೋ ಕೆಲಸಕ್ಕೆ ಇಷ್ಟೊಂದು ಸಿಟ್ಟು ಬರುತ್ತೆ? ಅಲ್ಲ, ಆ ಹುಡುಗಿ ಏನು ಮಾಡಿದ್ಲು ಅಂತ ಮೀನಾ ಎಣ್ಣೆ ಚೆಲ್ಲದೆ ಅಲ್ಲಿ? ಇಲ್ಲ ಅಪ್ಪ, ನಾನೇನು ಎಣ್ಣೆ ಚೆಲ್ಲಿಲ್ಲ ಅಲ್ಲಿ. ನಮ್ಮ ಅಜ್ಜಿ ಸುಳ್ಳು ಹೇಳ್ತಾ ಇದ್ದಾರೆ. ಅಮ್ಮ ಬೀಳಿ ಅಂತ ನಾನು ಈ ಥರ ಮಾಡ್ತೀನ? ಇಲ್ಲ ಇಲ್ಲ, ನಾನೇನು ಮಾಡಿಲ್ಲ. ಎಲ್ಲರೂ ನನ್ನ ಮೇಲೆ ಗೂಬೆ ಕುಂಡಿಸ್ತಾ ಇದ್ದಾರೆ. ನೋಡಮ್ಮ ಹೇಗೆ. ಇಲ್ಲ ರೀ, ಅವಳೇನು ಮಾಡಿಲ್ಲ. ಅವಳದೇನು ತಪ್ಪಿಲ್ಲ ಇದರಲ್ಲಿ. ಅದು ತಾನಾಗೆ ಎಣ್ಣೆ ಬಿದ್ದಿರ್ಬೋದು. ಅವಳದೇನು ತಪ್ಪಿಲ್ಲ ಇದರಲ್ಲಿ. ರಾಧಂದು ಏನು ತಪ್ಪಿಲ್ಲ, ಮೀನಂದು ಏನು ತಪ್ಪಿಲ್ಲ. ಸ್ವೀಟಿನ ಬೈಬೇಡಿ ನೀವು. ಯಾಕೆ ಸುಳ್ಳು ಹೇಳ್ತೀರಪ್ಪ? ಅವಳು ಎಣ್ಣೆ ಸುರುವುದನ್ನು ನಾನೇ ನೋಡಿದ್ದೇನೆ. ಎಣ್ಣೆ ಸುರು ಆದಮೇಲೆ ಅವಳು ರಾಧನೆ ಯಾಕೆ ಕರಿಬೇಕಾಗಿತ್ತು? ರಾಧನ್ನೇ ಕೂಗ್ಬಿಟ್ಟು ಕಾಫಿ ಮಾಡ್ಕೊಂಡು ಬಾ ಅಂತ ಯಾಕೆ ಹೇಳ್ಬೇಕಿತ್ತು? ಕಿಚನಲ್ಲಿ ನಿಂಗಮ್ಮ ಇದ್ಲು ತಾನೇ, ಅವಳಿಗೆ ಹೇಳ್ಬೇಕಿತ್ತಲ್ಲ. ಇವಳು ರಾಧನ ಕರೆದು ಅವಳನ್ನ ನಾನು ರೆಡಿ ಮಾಡ್ತಾ ಇದ್ದೀನಿ, ಅವಳು ಪ್ರಸ್ತಾವ ಇವತ್ತು ಹಾಳು ಮಾಡಬೇಕು ಅಂತ ಇವ್ರು ಮಾಡಿರೋ ಪ್ಲ್ಯಾನ್ ಇದು, ಗೊತ್ತಾ ಮಗನೇ? ನೋಡಿ, ನಿಮ್ಮ ತಾಯಿ ಮಗಳಿಗೂ ಇಬ್ಬರಿಗೂ ಹೇಳ್ತಾ ಇದ್ದೀನಿ, ಅವನು ನಿನ್ನ ಮಗನೇ. ಅವನು ಮದುವೆ ಆಗಿದ್ದು ಆಯಿತು, ಅವ್ನ ಹೆಂಡತಿ ಜೊತೆ ಚೆನ್ನಾಗಿರೋದು ಆಯಿತು. ಅವರಿಬ್ಬರು ಸಂಬಂಧನ ಒಂದು ಮಾಡೋಕ್ಕೆ ನೋಡಿ, ಈ ರೀತಿ ಹಾಳು ಮಾಡೋಕ್ಕೆ ನೋಡಬೇಡಿ. ಏನು, ಅವರು ಒಂದಾಗಿರಲಿ. ಯಾಕಂದರೆ ಅವನ್ನ ದೂರ ಮಾಡಿದ್ರೆ ನನ್ನ ಮಗ ನನ್ನ ಕೈ ತಪ್ಪು ಹೋಗ್ತಾನೆ. ಇರೋದು ಇಷ್ಟು ಕಷ್ಟಪಟ್ಟು ದುಡಿಯೋದು ಯಾರಿಗೋಸ್ಕರ? ಅವನಿಗೋಸ್ಕರ ತಾನೇ. ನನಗೂ ಬುದ್ಧಿ ಬಂದಿದೆ. ಅವಳು ಒಳ್ಳೆಯವಳಿದ್ದಾಳೆ, ಪಾಪ ಮನೆ ಕೆಲಸ ಎಲ್ಲ ಮಾಡ್ತಾ ಇದ್ದಾಳೆ. ನಾನೇ ನೋಡ್ತಾ ಇದ್ದೀನಿ, ಬಂದಾಗಿಂದ ಒಂದು ಕೆಲಸನೂ ಆ ನಿಂಗಮ್ಮನಿಗೂ ಸದ್ಯಕ್ಕೆ ಬಿಡ್ತಾ ಇಲ್ಲ. ಎಲ್ಲ ಕೆಲಸ ನೀಟಾಗಿ ಮಾಡ್ತಾ ಇದ್ದಾಳೆ. ಇಂಥ ಹುಡುಗಿ ನಾವು ಹುಡ್ಕೊಂತ ಹೋದರೂ ಸಿಗ್ತಿರ್ಲಿಲ್ಲ. ಅವ್ರ ಅಪ್ಪ ಅಮ್ಮನ ಮೇಲಿನ ದ್ವೇಷಕ್ಕೆ ಇವಳನ್ನ ದ್ವೇಷ ಮಾಡೋದು ಬೇಡ. ಒಳ್ಳೆ ಮನೆತನದಿಂದ ಬಂದಿದ್ದಾಳೆ, ಅವಳು ಚೆನ್ನಾಗಿರಲಿ ಅವನ ಜೊತೆ. ನೀನು ಸುಮ್ಮನೆ ಇದ್ದು ಬಿಡಬೇಕು. ಇನ್ನು ಅವರು ಉಸಾಬರಿಗೆ ನೀವು ಯಾರಾದರೂ ಹೋದರೆ ನಾನು ಸುಮ್ಮನೆ ಬಿಡಲ್ಲ ನಿಮ್ಮನ್ನ. ಅಲ್ಲ ರೀ, ಇಲ್ಲಿ ನಾನು ಬಿದ್ದು ನಡ ಮುರ್ಕೊಂಡಿದ್ದೀನಿ, ನೀವು ಅವ್ರ ಪರ ಮಾತಾಡ್ತಾ ಇದ್ದೀರಾ. ನಿಮಗೆ ನಾನು ಮಗಳು ಅಂದರೆ ಒಂದೀಟು ಕಿಂಚಿತ್ತೂ ಕಾಳಜಿ ಇಲ್ಲ ನಿಮಗೆ, ಅಲ್ವಾ? ನೋಡು, ಕಾಳಜಿ ಇರೋದಕ್ಕೆ ನೀನು ಏನೇ ಅಂದರೂ ಇಷ್ಟು ವರ್ಷ ನಿನ್ನ ಜೊತೆ ಸಂಸಾರ ಮಾಡ್ಕೊಂಡು ಬಂದಿದ್ದೀನಿ. ನೋಡು, ಅವಳು ಒಳ್ಳೆಯವಳಿದ್ದಾಳೆ. ಒಳ್ಳೆಯವಳು ಇಲ್ಲ ಅಂದರೆ ಪರವಾಗಿಲ್ಲ, ಆ ಹುಡುಗಿ ಒಳ್ಳೆಯವಳಿದ್ದಾಳೆ. ಸುಮ್ಮನೆ ಬಿಟ್ಬಿಡು. ಅವನಿಗೂ ಅವಳು ಇಷ್ಟ, ಅವರಿಬ್ಬರು ಜೀವನ ಮಾಡೋಕ್ಕೆ ಬಿಟ್ಬಿಡು. ಯಾಕೆ ಈ ರೀತಿ ಅವಳಿಗೆ ತೊಂದರೆ ಕೊಡೋಕ್ಕೆ ಹೋಗಿ ನೀವು ತೊಂದರೆ ಕೊಟ್ಕೊಂಡು ನಿಮಗೆ ನೋವು ಮಾಡ್ಕೋತೀರಾ? ನಾನು ಹೇಳೋದು ಹೇಳ್ತಾ ಇದ್ದೀನಿ, ಇವತ್ತು ಅವ್ರ ಪ್ರಸ್ತಾವ ಅಂತೆ, ನಡೀಲಿ. ಇದು ನಿನಗೇನು ಸೊಂಟ ಮುರಿದಿದೆಯಲ್ಲ, ಏನಾಗಲ್ಲ. ಅವ್ರ ಪ್ರಸ್ತಾವ ನಡೀಲಿ. ಅದನ್ನು ನೀವು ಯಾರೂ ತೊಂದರೆ ಕೊಡೋಕ್ಕೆ ಹೋಗ್ಬಿಡಿ ಅಷ್ಟೇ. ಮಾವ, ಬೇಡ ಮಾವ. ಅತ್ತೆಗೆ ಹೀಗಾಗಿರುವಾಗ ನಮ್ಮ
ಫಸ್ಟ್ ನೈಟ್ ಮಾಡ್ಕೊಳಕ್ಕೆ ನಂಗೆ ಇಷ್ಟ ಇಲ್ಲ ಮಾವ. ಅತ್ತೆಗೆ ಹುಷಾರಾಗಲಿ ಮಾವ, ಮುಂದೆ ಒಂದಿನ ನೋಡಿದ್ರಾಯ್ತು. ಅತ್ತೆ ಇಲ್ಲಿ ಇಷ್ಟೊಂದು ನರಳ್ತಾ ಇರಬೇಕಾದ್ರೆ ನಾನು ಫಸ್ಟ್ ನೈಟ್ ಮಾಡ್ಕೊಳ್ಳೋದ? ಇಲ್ಲ ಮಾವ, ಕನಸಲ್ಲೂ ಸಾಧ್ಯ ಇಲ್ಲ. ನನಗೆ ಅತ್ತೆ ನೀವು ತಂದೆ ತಾಯಿ ಸಮಾನ. ನಿಮ್ಮನ್ನು ಬದಲಾಯಿಸ್ಬೇಕು ಅಂತಾನೆ ನಾನು ಇಲ್ಲಿಗೆ ಬಂದಿರೋದು. ನೀವು ಒಳ್ಳೆಯವರಾದರೆ ಅಷ್ಟೇ ಸಾಕು ನನಗೆ. ಅಪ್ಪ ಅಮ್ಮ ನೀವು ಎಲ್ಲರೂ ಚೆನ್ನಾಗಿರಬೇಕು, ಅದೊಂದೇ ನನ್ನ ಆಸೆ. ನಮ್ಮೆಲ್ಲ ಕುಟುಂಬನೂ ಸಂತೋಷವಾಗಿರಬೇಕು, ಅದೊಂದೇ ನನ್ನ ಕನಸು. ಅದನ್ನು ಬಿಟ್ಟು ಈ ರೀತಿ ನಾನು ಒಬ್ಬರಿಗೆ ನೋವು ಆಗ್ತಿರುವಾಗ ನನ್ನ ಸುಖನ ನಾನು ಬಯಸಲ್ಲ ಮಾವ. ನನಗೆ ಈ ಪ್ರಸ್ತಾಪ ಆಗಲಿ, ಈ ಫಸ್ಟ್ ನೈಟ್ ಆಗಲಿ ಬೇಡ ಮಾವ, ಬೇಡ. ಹಂಗಲ್ಲ ಮಾರಾಗ, ಇದು ಒಳ್ಳೆ ಮುಹೂರ್ತ. ಇನ್ನು ಈಗ ಬಿಟ್ಟರೆ ಈ ಮುಹೂರ್ತಕ್ಕೆ ಟೈಮೇ ಇಲ್ಲ. ನೋಡು, ನೀನು ನನ್ನ ಮಾತು ಕೇಳು, ಏನಾಗಲ್ಲ. ಅವಳು ನಿಮ್ಮ ಅತ್ತೆಗೆ ನಾವು ತೋರಿಸಿದ್ದೀವಿ, ಅವಳು ಇವತ್ತೆಲ್ಲ ನಾಳೆ ಹುಷಾರಾಗ್ತಾಳೆ. ಪ್ರಸ್ತಾಪ ಮಾಡ್ಕೋಬೇಕಮ್ಮ. ಮದುವೆ ಆದಮೇಲೆ ಇದೊಂದು ಶಾಸ್ತ್ರ ಮಾಡಿಬಿಟ್ರೆ ಮುಗೀತಲ್ವಾ? ನೀನು ನಾನು ಹೇಳಿದ ಮಾತು ಕೇಳ್ತೀಯಲ್ವೋ? ಅದು ಅಜ್ಜಿ, ನನಗೆ ಮನಸ್ಸಿಲ್ಲ ಅಜ್ಜಿ, ಪ್ಲೀಸ್ ನನ್ನ ಬಲವಂತ ಮಾಡಬೇಡಿ. ಛೇ ಪಾಪ ಹುಡುಗಿ, ಏನೋ ಕನಸು ಆಸೆನ ಇಟ್ಕೊಂಡಿದ್ಲು, ಇವರೆಲ್ಲ ನುಚ್ಚು ನೀರು ಮಾಡಿಬಿಟ್ರು. ಏನು ಮಗನೇ, ನೋಡು, ನೀನೇ ಒಂದು ನಿರ್ಧಾರ ತಗೋ. ಇವ್ರು ಇದೇ ರೀತಿ ಮಾಡ್ತಾ ಇದ್ರೆ ಹೆಂಗೆ ಮುಂದೆ ಆ ಹುಡುಗಿ ಜೀವನ ಇನ್ನ? ಹಾಂ, ತಾಯಿ ಮಗುಗೆ ಬುದ್ಧಿ ಹೇಳು. ಮೀನಾ, ನಾನು ಹೇಳೋದು ತಿಳ್ಕೊ. ಅವ್ರ ಮುಂದೆ ಒಳ್ಳೆಯವರಾಗಿರಕ್ಕೆ ನಡೆಸಿ, ಕೆಟ್ಟವರಾಗಬೇಡಿ. ನನಗೇನು ಅವಳ ಮೇಲೆ ಪ್ರೀತಿ ಇಲ್ಲ, ಅವಳು ನನಗೂ ಹೊರಗೆ ಹಾಕಬೇಕು ಅಂತ ಇದೆ. ಆದರೆ ಈ ರೀತಿ ಅಲ್ಲ, ನಾವು ಒಳ್ಳೆಯವರಾಗಿದ್ದು ನನ್ನ ಮಗನ ಕಣ್ಣಿಗೆ ನಾವು ಒಳ್ಳೆಯವ್ರು ಹಾಕ್ಕೊಂಡು ಅವಳನ್ನ ಕೆಟ್ಟವಳು ಮಾಡಿ ಹೊರಗೆ ಹಾಕಬೇಕು. ಈ ರೀತಿ ಹುಚ್ಚರ್ಕತೆ ಪ್ಲ್ಯಾನ್ ಮಾಡಿ ಅವ್ರನ್ನೆಲ್ಲ ನಾವು ವಿರುದ್ಧ ಕಟ್ಕೊಳಕ್ಕಾಗತ್ತಾ ಹೇಳು? ಅಂದರೆ ಅಪ್ಪ, ನೀನು ಅವ್ರ ಕಡೆ ಅಲ್ವಾ, ನಮ್ಮ ಕಡೆನಾ? ನಮ್ಮ ಕಡೆನೋ ನಿಮ್ಮ ಕಡೆನೋ, ಒಟ್ಟಿನಲ್ಲಿ ಅವಳಿ ಮನೆ ಬಿಟ್ಟು ಹೋಗಬೇಕು ಅಷ್ಟೇ. ಹೌದು ರೀ, ನೀವು ಮಾತಾಡಿದ್ದು ನೋಡಿ ನನಗೆ ಒಂದು ಸಲ ಗಾಬರಿ ಆಗ್ಬಿಡ್ತು. ಎಲ್ಲಿ ನೀವು ಅವ್ರ ಕಡೆ ವಾಲ್ಬಿಟ್ರೇನೋ ಅಂದ್ಕೊಂಡು. ನೀವು ನನ್ನ ಕಡೆನೇ ಇದ್ದೀರಾ. ಸರಿ, ನಾವು ಏನಾದರೂ ಒಂದು ಒಳ್ಳೆ ರೀತಿ ಪ್ಲ್ಯಾನ್ ಮಾಡ್ತೀವಿ, ನೀವೇನು ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ಒಳ್ಳೆ ರೀತಿಯೇ ಪ್ಲ್ಯಾನ್ ಮಾಡಿ, ಆದರೆ ನಿಮಗೆ ನೋವು ಆಗುವಂಗೆ ಮಾಡ್ಕೋಬೇಡಿ. ಈ ರೀತಿ ಮಾಡಿಕೊಂಡು ನೋಡಿ, ನಿನ್ನ ಸೊಂಟ ಮುರ್ಕೊಂಡು ಕುಂತಿದ್ಯಾ. ನಾನಿಲ್ಲಿ ನರಳ್ತಾ ಇದ್ದೀನಿ, ನೀವು ಹಲಕೆ ಇದ್ದೀರಾ. ನಡೀರಿ ಇಲ್ಲಿಂದ, ನಡೀರಿ. ಅಮ್ಮ, ಅದು ನಾನು ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಮ್ಮ. ಅದು ನಿನಗೆ ಅಲ್ಲಿ ಬರಬೇಡ ಅಂದಿದ್ದೆ, ನೀನು ಹೇಗೆ ಬಂದೆ? ಹುಚ್ಚು ಹುಡುಗಿ, ನಿನಗೆ ಹೇಳಿದ್ನೆ ತಾನೇ, ನಿನಗೆ ಆ ಕಡೆ ಮೆಟ್ಲಲ್ಲಿ ಹಾಕಿ ಒಳ್ಳೆ ಕರಿ ಅಂತ. ನಾನು ಡೈಲಿ ಅಡ್ಡಾಡೋ ಮೆಟ್ಲಲ್ಲಿ ಹಾಕ್ಬಿಟ್ಟು ಈಗ ನನಗೆ ಉಲ್ಟಾ ಹೊಡಿತಾ ಇದೆಯಾ? ನಿನಗೆ ಬುದ್ಧಿ ಇಲ್ಲ. ನಿನಗೆ ಐಡಿಯಾಕ್ಕೆ ನಾನು ಹ್ಞೂ ಅನ್ನಲ್ಲ, ನನ್ನ ಚಪ್ಪಲಿ ತೊಗೊಂಡು ನಾನೇ ಹೊಡ್ಕೋಬೇಕು. ನಡಿ ಇಲ್ಲಿಂದ. ಅಮ್ಮ, ನೀನು ನನಗೆ ಬೈತಾ ಇದೆಯಾ? ಎಲ್ಲರೂ ಬೈರಿ ಬೈರಿ, ಎಲ್ಲರೂ ಸೇರಿ ನನ್ನೇ ಬೈತಾ ಇದ್ದೀರಾ ನೀವು. ನಾನೇನು ನಿನಗೆ ಒಳ್ಳೇದು ಮಾಡೋಕ್ಕೆ ಹೋದರೆ ನನ್ನೇ ಬೈತೀಯಾ? ಹೋಗು, ಇನ್ನು ಯಾವತ್ತೂ ನಾನು ಏನೂ ಒಳ್ಳೇದು ಮಾಡಲ್ಲ ನಿನಗೆ. ಹೋಗು. ಹೆಂಗೋ ನಾನು ಮಾಡಿರೋ ಐಡಿಯಾದಿಂದ ಅಮ್ಮ ಅವ್ರ ಫಸ್ಟ್ ನೈಟ್ ನಿಂತಲ್ಲ, ಅಷ್ಟೇ ಸಾಕು. ಹ್ಞೂ ಕಣೆ, ಅವ್ರ ಫಸ್ಟ್ ನೈಟ್ ನಿಲ್ಲೋ ಸಂಬಂಧ ಆಗಿ ನನ್ನ ಸೊಂಟ ಮುರಿಬೇಕಾಯ್ತಲ್ಲ, ಅದನ್ನ ಯಾರು ಕೇಳ್ತಾರೆ? ನಿನಗೆ ಅಷ್ಟೇ ಸಾಕಂತೆ. ನಿನ್ನ ಏನು ನನ್ನ ಮಗಳು ಅಂತೀನಿ, ಏನೋ ಮಾಡೋಕ್ಕೆ ಹೋಗಿ ಏನೋ ಮಾಡಿ ನನ್ನ ಸೊಂಟ ಮುರಿದಿಟ್ಬಿಟ್ಲು. ಛೇ, ಅವಳು ಫಸ್ಟ್ ನೈಟ್ ನಿಲ್ಲಿಸ್ಬೇಕು ಅಂತ ಹೇಳಿ ನನ್ನ ಸೊಂಟನೇ ಮುರ್ಕೊಂಡ್ಬಿಟ್ಟೆ. ಈ ನನ್ನ ಹುಚ್ಚು ಮಗಳ ಮಾತು ಕೇಳಬಾರ್ದಾಗಿತ್ತು ನಾನು.